ಇಲ್ಲಿ ಆಟೋ ಲೈಫ್ ಫೀಡ್ ಮಾಡೋದೇ ತುಂಬ ಕಷ್ಟ ಆಗ್ತಾ ಇದೆ. ಬಿಸ್ನೆಸ್ ಇಲ್ಲ, ಬಸ್ ಫ್ರೀ ಬಿಟ್ಟಿದ್ದಾರೆ. ಮುಂಚೆ ಎಲ್ಲ ಒಂದು 1000 ಮಾಡ್ತಾ ಇದ್ದಾರೆ, ಇವತ್ತು 500-600 ರೂಪಾಯಿ ಮಾಡೋಕ್ಕೆ ಕಷ್ಟ ಆಗಿದೆ. ಟೋಟಲಿ ಜೀವನ ಮಾಡೋದೇ ಕಷ್ಟ ಆಗಿದೆ ಆಟೋ ರಿಕ್ಷಾ ಡ್ರೈವರ್ಗಳದು. ಕಾಂಗ್ರೆಸ್ ಸರ್ಕಾರ ಬಂದಾಗಿಂದನೂ ಆಟೋ ರಿಕ್ಷಾ ಜೀವನ ಮೇಲೆ ಬರೆ ಬಿದ್ದಿದೆ. ಫಸ್ಟ್ ಆಫ್ ಆಲ್ ಈ ರೋಡ್ಗಳೇ ಸರಿ ಇಲ್ಲ. ಎಷ್ಟೇ ಟ್ಯಾಕ್ಸ್ ತೊಗೊಂಡ್ರು ಸರ್ಕಾರ ಯಾವುದೇ ಬಂದ್ರೂ ಟ್ಯಾಕ್ಸ್ ತೊಗೊತಾರೆ. ನಮ್ಮ ಕಣ್ಮುಂದೆನೇ ಬರ್ತಾರೆ. ನಾವು ಹಿಂಗೆ ಕೂತಿದ್ರೆ ಆಟೋನಲ್ಲಿ ಪಕ್ಕದಲ್ಲಿ ಬಂದು ಟೂ ವೀಲರಲ್ಲಿ ಬಂದು ಹತ್ಸ್ಕೊಂಡು ಹೋಗ್ತಾರೆ. ಕಾಂಗ್ರೆಸ್ ಸರ್ಕಾರದ ಮೇಲೆ ಬಸ್ ಫ್ರೀ ಬಿಟ್ಟರು, ಆಟೋ ಡ್ರೈವರ್ಗಳು ಏನೂ ಇಲ್ಲ. ಆಟೋ ದರ ಜಾಸ್ತಿ ಮಾಡ್ತೀನಿ ಅಂದರು. ನೋಡಿ ಮೊನ್ನೆ ಬಸ್ ದರ ಎಲ್ಲ ಜಾಸ್ತಿ ಆಗಿದೆ, ಆಟೋ ದರ ಜಾಸ್ತಿ ಮಾಡ್ತೀನಿ ಅಂದರು. ಅದು 1ನೇ ತಾರೀಕಿಂದ ನಮ್ದು ಅಪ್ಡೇಟ್ ಆಗಬೇಕಾಯ್ತು, ಅದನ್ನು ಮಾಡಿಲ್ಲ. ಸರ್, ಬಸ್ ಫ್ರೀ ಕೊಟ್ಟಿದ್ದಾರೆ. ಸೊ ಇವಾಗ ನೀವು ನೋಡ್ತಾ ಇರ್ತೀರಿ, ನಿಮ್ಗೆ ಯಾವ ಥರ ಇದೆ ಆಟೋ ಡ್ರೈವರ್ಗೆ ಬಿಸ್ನೆಸ್ ಉಂಟು? ಆಟೋ ಬಿಸ್ನೆಸ್ಸು ತುಂಬ ಕಮ್ಮಿ ಆಗಿದೆ ಮೇಡಮ್. ಇತ್ತೀಚಿನ ದಿನಗಳಲ್ಲಿ ಆಟೋ ಲೈಫ್ ಫೀಡ್ ಮಾಡೋದೇ ತುಂಬ ಕಷ್ಟ ಆಗ್ತಾ ಇದೆ. ಬಿಸ್ನೆಸ್ ಇಲ್ಲ, ಬಸ್ ಫ್ರೀ ಬಿಟ್ಟಿದ್ದಾರೆ ಒಂದು. ಆಮೇಲೆ ಈ ಟೂ ವೀಲರು ರ್ಯಾಪಿಡೋ ಅದು ಇದು ಟೂ ವೀಲರಲ್ಲಿ ಬಂದು ಎಲ್ಲ ಜನಗಳನ್ನ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ಆಟೋ ಡ್ರೈವರ್ಗಳು ಬಿಸ್ನೆಸ್ ಇಲ್ಲ. ಮುಂಚೆ ಎಲ್ಲ ಒಂದು 1000-1200 ಮಾಡ್ತಾ ಇದ್ದಾರೆ, ಇವತ್ತು 500-600 ರೂಪಾಯಿ ಮಾಡೋಕ್ಕೆ ಕಷ್ಟ ಆಗಿದೆ. ಟೋಟಲಿ ಜೀವನ ಮಾಡೋದೇ ಕಷ್ಟ ಆಗಿದೆ ಆಟೋ ರಿಕ್ಷಾ ಡ್ರೈವರ್ಗಳದು. ಈಗ ಸರ್ಕಾರ ನಮಗೆ ರ್ಯಾಪಿಡೋ ಟೂ ವೀಲರ್ನೆಲ್ಲನೂ ಸ್ಟಾಪ್ ಮಾಡಿ ಅಂತ ನಾವು ಬೇಡಿಕೆಗಳು ಕೊಟ್ಟಿದ್ವಿ, ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ. ನಮ್ಮ ಮುಂದೆನೇ ಬಂದು ಅವರು ಆರಾಮಾಗಿ ಆಟೋ ರಿಕ್ಷಾ ಅಲ್ಲಿ ಕುಂಡ್ರಿಸ್ಕೊಂಡು ಹೋಗ್ತಿದ್ದಾರೆ. ನಮ್ಗೆ ಆಟೋ ಡ್ರೈವರ್ಗೆ ತುಂಬ ಕಷ್ಟ ಆಗ್ತಾಯಿದೆ, ಜೀವನ ನಡೆಸೋದೇ ತುಂಬ ಕಷ್ಟ ಆಗಿದೆ ಮೇಡಮ್. ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಈ ಗೌರ್ಮೆಂಟ್ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಸ್ ಫ್ರೀ ಬಿಟ್ಟರು, ಆಟೋ ಡ್ರೈವರ್ಗಳು ಏನೂ ಇಲ್ಲ. ಆಟೋ ದರ ಜಾಸ್ತಿ ಮಾಡ್ತೀನಿ ಅಂದರು. ನೋಡಿ ಮೊನ್ನೆ ಬಸ್ ದರ ಎಲ್ಲ ಜಾಸ್ತಿ ಆಗಿದೆ, ಆಟೋ ದರ ಜಾಸ್ತಿ ಮಾಡ್ತೀನಿ ಅಂದರು. ಅದು 1ನೇ ತಾರೀಕಿಂದ ನಮ್ದು ಅಪ್ಡೇಟ್ ಆಗಬೇಕಾಯ್ತು, ಅದನ್ನು ಮಾಡಿಲ್ಲ. ನಮ್ಗೆ ಆಟೋ ದರ ಜಾಸ್ತಿ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಈ ಅಧಿಕೃತವಾಗಿ ನಡೆಸ್ತಾ ಇದ್ದಾರಲ್ಲ ರ್ಯಾಪಿಡೋ ಟೂ ವೀಲರ್ಗಳು ಬಂದು ನಮ್ಮ ಬಾಡಿಗೆಗಳನ್ನೆಲ್ಲ ಅವರು ಹೊಡಿತಾ ಇದ್ದಾರೆ. ಅದನ್ನು ಫಸ್ಟು ಸರ್ಕಾರ ನಿಲ್ಲಿಸ್ಬೇಕು. ಅದು ನಿಲ್ಲಿಸಿದ್ರೆ ನಮ್ಮ ಜೀವನ ಹೆಂಗೋ ನಾವು ನಡೆಸ್ಬೋದು. ಫಸ್ಟ್ ಆಫ್ ಆಲ್ ಈ ರೋಡ್ಗಳೇ ಸರಿ ಇಲ್ಲ. ಎಷ್ಟೇ ಟ್ಯಾಕ್ಸ್ ತೊಗೊಂಡ್ರು ಸರ್ಕಾರ ಯಾವುದೇ ಬಂದ್ರೂ ಟ್ಯಾಕ್ಸ್ ತೊಗೊತಾರೆ. ರೋಡ್ಗಳು ಬೆಂಗಳೂರಲ್ಲಿ ನೋಡಿ, ಒಂದು ಹಳ್ಳ ಒಂದು ಗುಂಡಿ ಇಲ್ದಿದ್ದು ರೋಡ್ಗಳು ಯಾವುದನ್ನು ತೋರಿಸಿ ನೋಡೋಣ ನೀವು. 1 ಕಿಲೋಮೀಟ್ರಿಗೆ 150 ಗುಂಡಿ ಇದೆ. ಹೆಂಗೆ ಓಡಿಸ್ತಾರೆ ಜನ? ಪಬ್ಲಿಕ್ ಹೇಳ್ತಾರೆ ಆಟೋಲ್ಲಿ ಕೂತ್ಕೊಂಡು ಬ್ಯಾಕ್ ಪೇನ್ ಬರುತ್ತೆ, ಸೊಂಟ ಮುರಿದೋದು, ಹಂಗೆ ಇದೆ. ನಿಮ್ಮ ರೋಡ್ಗಳು ಫಸ್ಟ್ ಸರಿ ಮಾಡಿ. ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀರಲ್ಲ ಕೋಟ್ಯಾಂತರ ರೂಪಾಯಿ, ಏನು ಮಾಡ್ತಾಯಿದ್ದೀರ ನೀವು ಟ್ಯಾಕ್ಸ್ ತೊಗೊಂಡು? ರೋಡ್ಗಳು ಗುಂಡಿ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಆಟೋ ರಿಕ್ಷಾ ಡ್ರೈವರ್ಗಳಿಗೆ ಯಾವುದೇ ಒಂದು ಸರ್ಕಾರದಿಂದ ಏನು ಬೆನಿಫಿಟ್ ಇಲ್ಲ. ಆಮೇಲೆ ಮೋರೋವರ್ ಈಗ ಫಸ್ಟು ನಮಗೆ ರ್ಯಾಪಿಡೋ ಟೂ ವೀಲರ್ಗಳನ್ನ ತೆಗಿಬೇಕು. ಅದೆಲ್ಲ ನಿಲ್ಲಿಸಿದ್ರೆ ನಮ್ಮ ಜೀವನ ಕಟ್ಕೊಳಕ್ಕಾಗುತ್ತೆ ಮೇಡಮ್. ಈಗ ಬಸ್ ಫ್ರೀ ಕೊಟ್ಟು ಆಲ್ಮೋಸ್ಟ್ ಒಂದು 19 ತಿಂಗಳು 20 ತಿಂಗಳು ಆಗ್ತಾ ಬರ್ತಾ ಇದೆ. ಇನ್ನೂ ಎಫೆಕ್ಟ್ ಆಗ್ತಾ ಇದೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಜೋಶಲ್ಲಿ ಓಡಾಡಿರ್ತಾರೆ. ಸೊ ಇನ್ನೂ ಎಫೆಕ್ಟ್ ಆಗ್ತಾ ಇದೆಯಾ ಅಂತ? ಇತ್ತೀಚಿನ ನೋಡಿ ಮೇಡಮ್, ಮೊನ್ನೆ ನ್ಯೂ ಇಯರಲ್ಲಿ ನೋಡಿ ಎಷ್ಟು ಬಸ್ಗೆ ಗಲಾಟೆಗಳಾಗಿ ಹೆಣ್ಮಕ್ಳು ಬಸ್ಸಲ್ಲೇ ಗಲಾಟೆಗಳು ಮಾಡ್ಕೊಂಡಿದ್ದಾರೆ. ನ್ಯೂ ಇಯರ್ ದಿವಸ ಹೋಗ್ಬೇಕಾರೆ ಬರ್ಬೇಕಾರೆ ಹಾಲಿಡೇಸ್ಗಳು ಬಂತು ಅಂದರೆ ಬಿಸ್ನೆಸ್ ಇರಲ್ಲ, ಎಲ್ಲ ಅಲ್ಲಿ ಇಲ್ಲಿ ಬಸ್ ಫ್ರೀ ಇದೆ ಅಂತ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ. ಈಗ ನೋಡಿ ನೆಕ್ಸ್ಟ್ ವೀಕಲ್ಲಿ ಕಂಟಿನ್ಯೂಸ್ ಅಲ್ಲಿ ಸೆಕೆಂಡ್ ಸಾಟರ್ಡೆ, ಸಂಡೇ, ಮಂಡೇ ಒಂದು ದಿವಸ ರಜಾ ಹಾಕ್ಕೊಂಡ್ರೆ ಮತ್ತು ಸಂಕ್ರಾಂತಿಗೆ ರಜಾ, ನೆಕ್ಸ್ಟ್ ವೀಕು ಪೂರ್ತಿ ಎಲ್ಲ ಹಾಲಿಡೇಸು ಅಂತ ಹೋಗ್ತಾರೆ. ಸೊ ಆ ಥರ ಆದಾಗ ಆಟೋ ರಿಕ್ಷಾಗಳು ಜೀವನ, ಡ್ರೈವರ್ಗಳ ಜೀವನ ತುಂಬ ಕಷ್ಟ ಆಗುತ್ತೆ. ಲೈನ್ ಮೇಲೆ ಜನ ಇರಲ್ಲ, ವೀಕೆಂಡ್ ಬಂತು ಅಂದರೆ ಅಲ್ಲಿ ಇಲ್ಲಿ ಹೋಗ್ತಾರೆ. ಸೊ ಹಂಗಾಗಿ ನಮಗೆ ತುಂಬಾ ಕಷ್ಟ ಆಗಿದೆ. ಇವಾಗ ರ್ಯಾಪಿಡೋದು ನೀವು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀರಿ ಅಂತ ಹೇಳಿದ್ರಿ, ಏನು ರೆಸ್ಪಾನ್ಸ್ ಬಂದಿಲ್ವಾ ಸರ್ಕಾರ ಕಡೆ? ರೆಸ್ಪಾನ್ಸ್ ಬಂದಿಲ್ಲ ಮೇಡಮ್, ಎಂಥದ್ದು ರೆಸ್ಪಾನ್ಸ್ ಬಂದಿಲ್ಲ. ನಮ್ಮ ಒಂದು ಬೇಡಿಕೆಗಳನ್ನ ತೊಗೊತಾರೆ ಅಪ್ಲಿಕೇಶನ್ಗಳು, ಆಯಿತು ನೋಡ್ತೀವಿ ಮಾಡ್ತೀವಿ ಅಂತಾರೆ. ಒಂದು 2-3 ಸರಿ ಸ್ಟ್ರೈಕ್ಗಳು ಆಗಿತ್ತು, ಆದ್ರೂ ಏನಿಲ್ಲ. ನಮ್ಮ ಕಣ್ಮುಂದೆನೇ ಬರ್ತಾರೆ. ನಾವು ಹಿಂಗೆ ಕೂತಿದ್ರೆ ಆಟೋನಲ್ಲಿ ಪಕ್ಕದಲ್ಲಿ ಬಂದು ಟೂ ವೀಲರಲ್ಲಿ ಬಂದು ಹತ್ಸ್ಕೊಂಡು ಹೋಗ್ತಾರೆ. ಕೇಳಿದ್ರೆ ನಾವು ಮಾಡಬೇಕಲ್ಲ ಸರ್, ನಾವು ಬದುಕಬೇಕಲ್ವ ಅಂತ ಕೇಳ್ತಾರೆ. ನಮಗೆ ಕೇಳೋ ಅಷ್ಟು ರೈಟ್ಸ್ ಇಲ್ಲ. ಸರ್ಕಾರ ಏನಿದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರು ಬೇಕಾದ್ರೆ ಕೇಳ್ಬೋದು, ನಮಗೇನು ಕೇಳೋ ರೈಟ್ಸ್ ಇಲ್ಲ. ನಾವು ಕೇಳಿದ್ರೆ ನಿಮ್ಮ ಥರ ನಾವು ದುಡಿತೀವಿ ಹೋಗ್ರಿ ಅಂತಾರೆ. ನಾವು ಹೇಳೋದು ದುಡಿರಪ್ಪ, ಬೇರೆ ಮಾಡಿ ನೀವು, ನಿಮಗೆ ಡೆನ್ಝೋ ಇದೆ, ಝೊಮೊಟೊ ಇದೆ, ಸ್ವಿಗ್ಗಿ ಇದೆ, ಇದೆಲ್ಲ ಮಾಡ್ಕೊಳ್ಳಿ. ಆಟೋಗೆ ಯಾಕೆ ಬರ್ತೀರಾ ನೀವು? ಪ್ರಯಾಣಿಕರನ್ನ ಯಾಕೆ ಎಸ್ಕೊಂಡು ಹೋಗ್ತೀರಾ? ಟೋಟಲಿ ಅದರಲ್ಲಿ ಹೋದರೆ ಅವ್ರಿಗೇನು ಬಿದ್ದರೂ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ. ಓಕೆ, ಅವ್ರು ಯಾವುದೋ ಕೂಡ ಹಾಫ್ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತಾರೆ, ಅದಕ್ಕೇನು ಸೇಫ್ಟಿ ಇಲ್ಲ. ಸೊ ಜನ ಅದರಿಂದ ಹೋಗ್ತಿದ್ದಾರೆ ವಿನಃ ಜನಕ್ಕೆ ತೊಂದರೆ ಆಗುತ್ತೆ. ಅದರಿಂದ ಬಿದ್ರೂ ಏನೂ ಪರಿಹಾರ ಬರೋದಿಲ್ಲ. ಜನ ಅದನ್ನು ಯೋಚನೆ ಮಾಡ್ತಾರೆ, ನಮಗೇನು 10 ರೂಪಾಯಿ ಕಮ್ಮಿ ಸಿಗ್ತಾ ಫಸ್ಟ್ ಹೋಗೋಣ ಅಂತ ಹೋಗ್ತಿದ್ದಾರೆ. ಸರ್ಕಾರ ಅದನ್ನು ಸ್ಟಾಪ್ ಮಾಡಿದ್ರೆ ನಮ್ಮ ಆಟೋ ರಿಕ್ಷಾಗಳ ಜೀವನ ತುಂಬ ಚೆನ್ನಾಗಿರುತ್ತೆ. ಇವರು ರೇಟ್ ದರ ಜಾಸ್ತಿ ಮಾಡಲೂ ಬರಲ್ಲ. ಫಸ್ಟ್ ಆಫ್ ಆಲ್ ಟೂ ವೀಲರ್ಗಳನ್ನ ನಮಗೆ ಸ್ಟಾಪ್ ಮಾಡಿಸಿದ್ರೆ, ಟೂ ವೀಲರ್ಗಳಲ್ಲಿ ಪ್ರಯಾಣಿಕರನ್ನ ಕರ್ಕೊಂಡು ಹೋಗೋದನ್ನು ಸ್ಟಾಪ್ ಮಾಡಿದ್ರೆ ನಾವು ಆರಾಮಾಗಿ ಲೈಫ್ ಫೀಡ್ ಮಾಡ್ಬೋದು ಮೇಡಮ್.
ಇನ್ನು ನಿಮಗೆ ಪ್ರತಿನಿತ್ಯ ನೀವೇನು ದಿನನಿತ್ಯ ದುಡಿತೀರಾ ಅದೇ ನಿಮಗೆ ನಾಳೆಗೆ ಇದಾಗೋದು. ಸೊ ಬೆಲೆ ಏರಿಕೆ ಎಷ್ಟು ಎಫೆಕ್ಟ್ ಆಗ್ತಾ ಇದೆ? ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಹಾಲು ಇರ್ಬೋದು, ಅಂದ್ರೆ ನಾವೇನು ಪ್ರತಿನಿತ್ಯ ಬಳಸ್ತೀವಿ ಇದೆಲ್ಲ ಜಾಸ್ತಿ ಆಗ್ತಾ ಬರ್ತಾ ಇದೆ. ಪ್ರತಿಯೊಂದು ರೇಟು ಜಾಸ್ತಿ ಆಗ್ತದೆ ಮೇಡಮ್. ನೋಡಿ, ಪ್ರತಿಯೊಂದು ರೇಟು ಜಾಸ್ತಿ ಆಗಿದೆ. ಒಂದು ಆಯಿಲು, ಅಡುಗೆಗೆ ಯೂಸ್ ಮಾಡ್ತಾ ಇರೋ ಆಯಿಲು 2020 ಬಿಫೋರ್ ಕೊರೋನಾ ಮುಂಚೆ 80-85 ರುಪೀಸ್ಗೆ ಇದ್ದಿದ್ದು ಇವತ್ತು 140 ರೂಪಾಯಿ ಆಗಿದೆ. ಎಲ್ಲ ರೇಟ್ಗಳು ಜಾಸ್ತಿ ಆಗ್ತದೆ. ಹಾಲಿನ ರೇಟ್ ಆಲ್ರೆಡಿ 2 ಸರಿ ಜಾಸ್ತಿ ಮಾಡಿದ್ದಾರೆ. ಎಲ್ಲ ರೇಟು ಜಾಸ್ತಿ ಆಗ್ತದೆ. ನಿನ್ನೆ ಬಸ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಅದೇ ನಮ್ಮ ಆಟೋ ರಿಕ್ಷಾ ರೇಟ್ ಜಾಸ್ತಿ ಮಾಡ್ತಂದ್ರೆ ಜನ 108 ಮಾತಾಡ್ತಾರೆ, ಇದು ರೇಟ್ ಜಾಸ್ತಿ ಆಗೋಯ್ತು ಆಟೋ ರಿಕ್ಷಾದು ಅಂತ. 4 ದಿವಸ ಮಾತಾಡ್ತಾರೆ, 5ನೇ ದಿವಸದಿಂದ ಅವರು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಬರ್ತಾರೆ. ಎಲ್ಲ ರೇಟು ಜಾಸ್ತಿ ಆಗಿದೆಯಲ್ಲ, ಅದು ನಮ್ಮದು ಮಾಡ್ಬೋದಲ್ವಾ? ಎಲ್ಲ ರೇಟು ಜಾಸ್ತಿ ಆಗಿದೆ. ಜನ 4 ದಿವಸ ಫಸ್ಟ್ ಆಫ್ ಆಲ್ ಏನು ಮಾಡ್ತಾರೆ ಮೇಡಮ್, ಅವರು ಆಟೋ ರಿಕ್ಷಾ ಅವರು ಆಟೋ ಡ್ರೈವರನ್ನೇ ಏನು ಮಾಡ್ತಾರೆ, 4 ದಿವಸ, 1 ವಾರ, 15 ದಿವಸ ಜಾಸ್ತಿ ಆಗಿದೆ ಅಂತ ಸ್ವಲ್ಪ ಇದಾಗ್ತಾರೆ. 16ನೇ ದಿವಸದಿಂದ ಅವರು ಅಪ್ಡೇಟ್ ಆಗಲೇಬೇಕು. ಇವಾಗೆಲ್ಲ ಅಷ್ಟೇ ನೋಡಿ, ಯಾವುದೇ ಒಂದು ರೇಟ್ ತೊಗೊಳ್ಳಿ, ಸರ್ಕಾರ ಮದ್ಯದ ರೇಟ್ ಜಾಸ್ತಿ ಮಾಡೋರು, ಜನ ಕುಡಿಯೋದು ಬಿಟ್ರಾ? ಕುಡಿತಾನೆ ಇರ್ತಾರೆ. ನೀವು ಎಷ್ಟಕ್ಕೆ ಮಾಡಿದ್ರು ಕುಡಿತಾರೆ. ಅದರಿಂದ ಸರ್ಕಾರಕ್ಕೆ ಟ್ಯಾಕ್ಸ್ ಹೋಗ್ತಾ ಇದೆ, ಅದನ್ನು ಬಿಡ್ತಾರೆ. ಎಷ್ಟು ಜನ ಕುಡ್ಕೊಂಡ್ರೆ ಸಾಯಿರಿ ನೀವು ಆ ಕಡೆ ಅಂತ. ಅದೇ ಒಂದು ಆಟೋ ರಿಕ್ಷಾ ಡ್ರೈವರು ಬೆಲೆ ಜಾಸ್ತಿ ಮಾಡ್ದ ಅಂದರೆ ಸುಮಾರು 1000 ಮಾತಾಡ್ತಾರೆ. ಆಟೋ ರಿಕ್ಷಾ ರೇಟ್ ಜಾಸ್ತಿ ಆಗೋಯ್ತು, ಆಟೋಗೆ ಹೋಗ್ಬಾರ್ದು, ಬಸ್ಸಲ್ಲಿ ಬಂದ. ಎಷ್ಟು ದಿವಸ ಹೋಗ್ತೀರಾ ಮೇಡಮ್? ಅಮ್ಮಮ್ಮ ಅಂದರೆ 1 ತಿಂಗಳು 2 ತಿಂಗಳು ಹೋಗ್ತೀರಾ, ಮತ್ತು ಯಥಾಸ್ಥಿತಿ ಆಟೋಗೆ ಬರಲೇಬೇಕಾಗುತ್ತೆ. ಓಕೆ, ಇವಾಗ ಯಾವುದೇ ಒಂದು ಪದಾರ್ಥ ತೊಗೊಳ್ಳಿ, ನೀವು ಒಂದು ರೇಟ್ ಜಾಸ್ತಿ ಆಯ್ತು ಅಂದರೆ ಸ್ವಲ್ಪ ದಿವಸ ನೋಡೋಣಪ್ಪ ಬೇಡ ಅಂತ ನೋಡಿ, ಆಮೇಲೆ ತಿರ್ಗಾ ತೊಗೊಳ್ಳೇಬೇಕಲ್ವ ನಾವು. ಹಂಗಾಗಿ ಇದು ಅಷ್ಟೇ, ನಮ್ಮದು ಆಟೋ ರಿಕ್ಷಾ ರೇಟ್ಗಳು ಜಾಸ್ತಿ ಮಾಡಬೇಕು. ಬಸ್ಸಿನ ದರ ಮಾತ್ರ ಸರ್ಕಾರ ಹೊರೆ ಆಗಲ್ಲ ಅಂದ್ಬಿಟ್ಟು, ಹೊರೆ ತಡೆಯೋಕೆ ಆಗಲ್ಲ ಅಂತ ಅವರು ಸರ್ಕಾರದ ರೇಟ್ ಬಸ್ಸಿನ ರೇಟ್ ಜಾಸ್ತಿ ಮಾಡಿಕೊಂಡ್ರು. ನಮಗೂ ಆಗ್ತಾಯಿಲ್ಲ. ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳನ್ನ ಓದಿಸ್ಬೇಕು, ಸ್ಕೂಲ್ ಫೀಸ್ ಕಟ್ಟಬೇಕು, ಇಷ್ಟೆಲ್ಲ ಇರೋದು. ಬೇಕಾದ್ರೆ ಒಂದು ಹಾಸ್ಪಿಟ್ಲಿಗೆ ಹೋದ್ರೇ 500 ರೂಪಾಯಿ ಕನ್ಸಲ್ಟೆನ್ಸಿ ಫೀಸ್ ಇರುತ್ತೆ. ಅವ್ರಿಗೆ 1000 ರೂಪಾಯಿ ಮಾತ್ರೆ ಬರ್ಕೊಡ್ತಾನೆ. ಎಲ್ಲಿಂದ ತರ್ತೀರ ಮೇಡಮ್? ಒಬ್ಬರು ಆಟೋ ಡ್ರೈವರ್ 1000 ದುಡಿಯೋದೇ ಕಷ್ಟ ದಿನ ಬೆಳಗ್ಗೆ ಆದರೆ. ಒಂದು ಹಾಸ್ಪಿಟ್ಲ್, ಒಂದು ಕ್ಲಿನಿಕ್ ಹೋಗ್ಬಿಟ್ಟು ಬಂದ್ರೇ 1000 ರೂಪಾಯಿ ಆಗಿರುತ್ತೆ. ಎಲ್ಲಿಂದ ತರೋದು ನಾವು? ಆ ಥರ ಆಗಿದೆ ನಮ್ಮ ಪ್ರಾಬ್ಲಮ್. ಸರ್ಕಾರದ ಬಗ್ಗೆ ನಾವೇನು ಹೇಳಿದ್ರು ಅವ್ರು ಏನು ಆಕ್ಷನ್ ತೊಗೊತಾರೆ ಮೇಡಮ್? ನಮಗೇನು ಅದ್ರ ಬಗ್ಗೆ ಏನಿಲ್ಲ. ಈ ಸರ್ಕಾರ ಬಂದಾಗಿಂದನೂ, ಕಾಂಗ್ರೆಸ್ ಸರ್ಕಾರ ಬಂದಾಗಿಂದನೂ ಆಟೋ ರಿಕ್ಷಾ ಜೀವನ ಮೇಲೆ ಬರೆ ಬಿದ್ದಿದೆ. ಈ ಅಟ್ಲೀಸ್ಟು ಬಸ್ ಫ್ರೀ ಇಲ್ಲ ಅಂದಿರೋನು ಅಟ್ಲೀಸ್ಟು ಒಂದು ಬಸ್ಸಲ್ಲಿ ಹೋಗೋರು ಒಂದು 20% ಆದ್ರೂ ನಮ್ಮ ಆಟೋ ರಿಕ್ಷಾಗೆ ಬರೋರು. ಈಗ ಫ್ರೀ ಆಗಿದೆ ಅಂದರೆ ಇಲ್ಲಿ ಹತ್ಕೊಂಡು ಮುಂದೆ ಇಳ್ಕೊಂಡು ಅಲ್ಲಿಂದ ಇನ್ನೊಂದು ಬಸ್ ಇಟ್ಕೊಂಡು ಹೋಗ್ತಾರೆ. ಅಟ್ಲೀಸ್ಟ್ ಮುಂಚೆನೇ ಆದ್ರೂ ಬಸ್ ಬಂದಿಲ್ಲ ತಡಿಯಪ್ಪ ಅಂತ ಹೇಳ್ಬಿಟ್ಟು ಜನ ಆಟೋಗನ ಬರೋರು. ಈಗ ಈ ಬಸ್ಸು ಫ್ರೀ ಬಿಟ್ಟಿರೋದ್ರಿಂದ ಏನು ಬರ್ತಾನೆ ಇಲ್ಲ. ಮೋರವರು ಇವರು ಫ್ರೀ ಬಿಟ್ಟಿರೋದ್ರಿಂದ ಯಾವುದೇ ಒಂದು ಸರ್ಕಾರದ ಕೆಲಸಗಳು ಆಗ್ತಾಯಿಲ್ಲ. ಒಂದು ಹಳ್ಳ ಗುಂಡಿಗಳು ಮುಚ್ತಾ ಇಲ್ಲ, ಯಾವ ಕೆಲಸಗಳು ಆಗ್ತಾಯಿಲ್ಲ. ಫ್ರೀ ಅಂತ ಕೊಟ್ಟರು. ಎಷ್ಟು ದಿವಸ ಕೊಟ್ಟಿದ್ದಾರೆ? ಈಗ ಅಲ್ಲೇ 2 ತಿಂಗಳಿಂದ 3 ತಿಂಗಳಿಂದ ಅಕ್ಕಿ ದುಡ್ಡೇ ಕೊಡ್ತಾ ಇಲ್ಲ. ಹೇಳಿದ್ದಾರೆ. ನಿಮ್ಮ ಫ್ಯಾಮಿಲಿಗೂ ಬಂದಿಲ್ವಾ ಅಕ್ಕಿ ದುಡ್ಡು? ಬಂದಿಲ್ಲ. ಲಾಸ್ಟ್ 2 ಮಂತಿಂದ ನಮ್ಮ ಫ್ಯಾಮಿಲಿಗೂ ಬಂದಿಲ್ಲ. ಆಮೇಲೆ 2000 ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ರು. ಈಗ ಆಲ್ರೆಡಿ MP ಎಲೆಕ್ಷನ್ ಆದಮೇಲಿಂದ ಈಚೆಗೆ ಒಂದು ಸತಿ ಬಂದಿದೆ. ಕೇಳ್ಯಾರೆ, ಅಲ್ಲಿ ಕೊಡಿ ಅಪ್ಲಿಕೇಶನ್, ಇಲ್ಲಿ ಕೊಡಿ ಅಪ್ಲಿಕೇಶನ್ ಅಂತಾರೆ. ಎಲ್ಲಿ ಕೊಟ್ಟರು ಅದು ಬರ್ತಾ ಇಲ್ಲ ಮೇಡಮ್. ಅದು ಇವ್ರೇನು ಸರ್ಕಾರ ಕಣ್ಣೋರ್ಸೋದಕ್ಕೆ 1-2 ತಿಂಗಳು ಯಾರಿಗೋ ಹಾಕ್ತಾರೆ, ಆಮೇಲೆ ಬಿಡ್ತಾರೆ ಅಷ್ಟೇ. ಹಂಗಾಗಿದೆ. ಬೀಟ್ ಪ್ಲಸ್ ಕರ್ನಾಟಕ.